ಮೇಡಮ್, ಇದನ್ನು ಹೊರತುಪಡಿಸಿದ್ರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕವಾಗಿ ಇದೀಗ ಒತ್ತಡ ಹೆಚ್ಚಾಗ್ತಾ ಇದೆ ಮೇಡಮ್. ಇನ್ನು SIT ರಚನೆ ಮಾಡಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ. ಬಟ್ ಸರ್ಕಾರ SIT ರಚನೆ ಮಾಡಿಲ್ಲ. ತಮ್ಮ ಪತ್ರಕ್ಕೂ ಕೂಡ ಎಲ್ಲ ಒಂದು ಕಡೆ ಹಿನ್ನಡೆ ಆಯಿತು ಅನ್ಸಲ್ವ? ಆ ಥರ ನೀವು ಅಷ್ಟು ಬೇಗ ಜಡ್ಜ್ಮೆಂಟಿಗೆ ಬರಬಾರ್ದು. ಹಿನ್ನಡೆ ಅನ್ನೋದಲ್ಲ, ಸರ್ಕಾರದ ತಮ್ಮದೇ ಆದಂಥ ವಿಚಾರಗಳಿರುತ್ತೆ. ನಾನಂತೂ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಮತ್ತು ನಾನು ಹೋಮ್ ಮಿನಿಸ್ಟರ್ನ ಸಹ ನಾನು ಭೇಟಿ ಮಾಡಿದ್ದೆ, ಮಾತಾಡಿದ್ದೀನಿ. ಅವರೆಲ್ಲರೂ ಒಂದು ಮೀಟಿಂಗ್ ಮಾಡಿ ಅದೆಲ್ಲ ಅವರು ಡಿಸಿಷನ್ ತೊಗೊಳ್ತಾರೆ. ನನಗೆ ಭರವಸೆ ಇದೆ ಸರ್ಕಾರ ಮಾಡುತ್ತೆ, ನ್ಯಾಯಯುತವಾಗಿ ಜನರ ಪರ ನಿಲ್ಲತ್ತೆ ಅನ್ನೋದಕ್ಕೆ ನನಗೆ ವಿಶ್ವಾಸ ಇದೆ. ಮೇಡಮ್, ಸ್ಥಳೀಯರು ಯಾರಾದರೂ ನೊಂದಂಥ ಕುಟುಂಬಗಳು ತಮ್ಮನ್ನೇನಾದರೂ ಭೇಟಿ ಮಾಡಿದವು ಮೇಡಮ್? ಏನಾದರೂ ದೂರು ಬಂದಿದ್ಯಾ ಆಯೋಗಕ್ಕೆ ಅಂತ? ಸೌಜನ್ಯ ಅವರ ಒಂದು ಕುಟುಂಬ, ಅವ್ರ ಜೊತೆ ಹೋರಾಟ ಮಾಡ್ತಾ ಇರೋರು ನನ್ನನ್ನು ಭೇಟಿಯಾಗಿದ್ದರು. ಮತ್ತು ಅವರ ಒಂದು ಪತ್ರವನ್ನು ಸಹ ನಾನು ಇಸ್ಕೊಂಡಿದ್ದೀನಿ. ಅದೊಂದು ಆರ್ಗನೈಸೇಷನ್, ಅವರು ಅದ್ರ ಪರ ಹೋರಾಟ ಮಾಡ್ತಾಯಿದ್ದೆ. ನಾನು ಬೇರೆ ಜಿಲ್ಲೆಯಲ್ಲಿದ್ದೆ, ಅಲ್ಲಿಂದನೇ ನಾನು ಅವರನ್ನು ಭೇಟಿ ಮಾಡಿ. ಸೊ ನಾನು ಈಗ ಆಲ್ರೆಡಿ ಕರ್ನಾಟಕ ಸರ್ಕಾರಕ್ಕೆ ನಾನು ಎಲ್ಲವನ್ನೂ ಬರೆದಿದ್ದೇನೆ. ಸೊ ಹಾಗಾಗಿ ಸತ್ಯ ಅಸತ್ಯ, ನ್ಯಾಯ ಅನ್ಯಾಯದ ಈಗ ಇದೆಲ್ಲ ತನಿಖೆ ಆಗಿ ಅದು ಹೊರ ಬರಲಿ, ನಿರಪರಾಧಿಗಳಿಗೆ ಅಪರಾಧಿಗಳಿಗೆ ಅದೇನು ಕಾನೂನು ಮುಖಾಂತರ ನ್ಯಾಯ ಸಿಗಲಿ ಅಂಥೇಳಿ ನಾನು ಆಶಯಿಸ್ತೇನೆ. ಮೇಡಮ್, ಇದನ್ನು ಹೊರತುಪಡಿಸಿದ್ರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕವಾಗಿ ಇದೀಗ ಒತ್ತಡ ಹೆಚ್ಚಾಗ್ತಾ ಇದೆ ಮೇಡಮ್. ಇನ್ನು SIT ರಚನೆ ಮಾಡಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ. ಬಟ್ ಸರ್ಕಾರ SIT ರಚನೆ ಮಾಡಿಲ್ಲ. ತಮ್ಮ ಪತ್ರಕ್ಕೂ ಕೂಡ ಎಲ್ಲ ಒಂದು ಕಡೆ ಹಿನ್ನಡೆ ಆಯಿತು ಅನ್ಸಲ್ವ? ಆ ಥರ ನೀವು ಅಷ್ಟು ಬೇಗ ಜಡ್ಜ್ಮೆಂಟಿಗೆ ಬರಬಾರ್ದು. ಹಿನ್ನಡೆ ಅನ್ನೋದಲ್ಲ, ಸರ್ಕಾರದ ತಮ್ಮದೇ ಆದಂಥ ವಿಚಾರಗಳಿರುತ್ತೆ. ನಾನಂತೂ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಮತ್ತು ನಾನು ಹೋಮ್ ಮಿನಿಸ್ಟರ್ನ ಸಹ ನಾನು ಭೇಟಿ ಮಾಡಿದ್ದೆ, ಮಾತಾಡಿದ್ದೀನಿ. ಅವರೆಲ್ಲರೂ ಒಂದು ಮೀಟಿಂಗ್ ಮಾಡಿ ಅದೆಲ್ಲ ಅವರು ಡಿಸಿಷನ್ ತೊಗೊಳ್ತಾರೆ. ನನಗೆ ಭರವಸೆ ಇದೆ ಸರ್ಕಾರ ಮಾಡುತ್ತೆ, ನ್ಯಾಯಯುತವಾಗಿ ಜನರ ಪರ ನಿಲ್ಲತ್ತೆ ಅನ್ನೋದಕ್ಕೆ ನನಗೆ ವಿಶ್ವಾಸ ಇದೆ. ಮೇಡಮ್, ಸ್ಥಳೀಯರು ಯಾರಾದರೂ ನೊಂದಂಥ ಕುಟುಂಬಗಳು ತಮ್ಮನ್ನೇನಾದರೂ ಭೇಟಿ ಮಾಡಿದವು ಮೇಡಮ್? ಏನಾದರೂ ದೂರು ಬಂದಿದ್ಯಾ ಆಯೋಗಕ್ಕೆ ಅಂತ? ಸೌಜನ್ಯ ಅವರ ಒಂದು ಕುಟುಂಬ, ಅವ್ರ ಜೊತೆ ಹೋರಾಟ ಮಾಡ್ತಾ ಇರೋರು ನನ್ನನ್ನು ಭೇಟಿಯಾಗಿದ್ದರು. ಮತ್ತು ಅವರ ಒಂದು ಪತ್ರವನ್ನು ಸಹ ನಾನು ಇಸ್ಕೊಂಡಿದ್ದೀನಿ. ಅದೊಂದು ಆರ್ಗನೈಸೇಷನ್, ಅವರು ಅದ್ರ ಪರ ಹೋರಾಟ ಮಾಡ್ತಾಯಿದ್ದೆ. ನಾನು ಬೇರೆ ಜಿಲ್ಲೆಯಲ್ಲಿದ್ದೆ, ಅಲ್ಲಿಂದನೇ ನಾನು ಅವರನ್ನು ಭೇಟಿ ಮಾಡಿ. ಸೊ ನಾನು ಈಗ ಆಲ್ರೆಡಿ ಕರ್ನಾಟಕ ಸರ್ಕಾರಕ್ಕೆ ನಾನು ಎಲ್ಲವನ್ನೂ ಬರೆದಿದ್ದೇನೆ. ಸೊ ಹಾಗಾಗಿ ಸತ್ಯ ಅಸತ್ಯ, ನ್ಯಾಯ ಅನ್ಯಾಯದ ಈಗ ಇದೆಲ್ಲ ತನಿಖೆ ಆಗಿ ಅದು ಹೊರ ಬರಲಿ, ನಿರಪರಾಧಿಗಳಿಗೆ ಅಪರಾಧಿಗಳಿಗೆ ಅದೇನು ಕಾನೂನು ಮುಖಾಂತರ ನ್ಯಾಯ ಸಿಗಲಿ ಅಂಥೇಳಿ ನಾನು ಆಶಯಿಸ್ತೇನೆ. ಸೊ ಇದಿಷ್ಟು ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿರವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ಯೋಗೇಶ್ವರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.